ಹಲೋ ಎವ್ರಿವನ್, ಹೋಪ್ ಯು ಆಲ್ ಆರ್ ಫೈನ್ ಆ್ಯಂಡ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಸ್ಟಡಿ ಸೆಂಟರ್. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋ ಬಂದು 9th ಸ್ಟ್ಯಾಂಡರ್ಡ್ ಪದ್ಯ 2 ಅಟ್ಟ ಹತ್ತ ಬೇಡ ಅನ್ನೋ ಒಂದು ಪೋಯಮ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ 9th ಸ್ಟ್ಯಾಂಡರ್ಡ್ ಅವ್ರಿಗೆ ಅವರೇ ರಾಜರತ್ನಂ ಬೆಳಗು ಜಾವ ಅನ್ನೋ ಒಂದು ಪೋಯಮ್ ಹಾಗೂ ಒಂದು ಲೆಸನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಒಂದ್ಸತಿ ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ಸೊ ಈ ಪೋಯಮ್ ಅಟ್ಟ ಅತ್ತ ಬೇಡ, ಈ ಪೋಯಮ್ ಯಾರು ಬರೆದಿದ್ದಾರೆ ಅಂತ ನೋಡೋದಾದರೆ ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಈ ಪೋಯಮ್ನ ಬರೆದಿರೋದು. ಸೊ ಈ ಪದ್ಯದ ಅಟ್ಟ ಅತ್ತ ಬೇಡ, ಈ ಪದ್ಯದ ಆಕಾರ ಕೃತಿ ಅಥವಾ ಕವನ ಸಂಕಲನ ಯಾವುದು ಅಂತ ನೋಡೋದಾದರೆ ಅವ್ವನ ಕವಿತೆ ಎಂಬ ಕವನ ಸಂಕಲನದಿಂದ ಈ ಪದ್ಯವನ್ನು ಆರಿಸಲಾಗಿದೆ ಅಂತ ಹೇಳ್ಬೋದು. ಸೊ ಅಟ್ಟ ಅತ್ತ ಬೇಡ ಅಂದರೆ ಏನು, ಇದರ ಮೀನಿಂಗ್ ಏನು ಅಂತ ಅಂದರೆ ಅಟ್ಟ ಅಂದರೆ ಮಹಡಿ, ಎತ್ತರವಾದ ಒಂದು ಸ್ಥಳನ ಹತ್ತ ಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಯಾರಿಗೆ ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ ಅಂತ ನೋಡೋದಾದರೆ ಸೊ ಇದು ಒಂದು ಸಂಭಾಷಣೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಪದ್ಯನೂ ಅಲ್ಲ, ಪಾಠನೂ ಅಲ್ಲ, ಅದರ ಮಿಶ್ರಣವಾಗಿ ಒಂದು ಪೋಯಮ್ ಥರ ಇದು ಇದೆ. ಸೊ ಫಸ್ಟ್ ಇಲ್ಲಿ ಯಾರ್ಯಾರು ಕ್ಯಾರೆಕ್ಟರ್ಸ್ ಬರುತ್ತೆ ಅಂತ ನೋಡೋದಾದರೆ ಇಲ್ಲಿ 2 ಕ್ಯಾರೆಕ್ಟರ್ಸ್ ಬರುತ್ತೆ, ಒಂದು ಅಜ್ಜ ಹಾಗೂ ಮಗ. ಸೊ ಅಜ್ಜ ಹಾಗೂ ಮೊಮ್ಮಗನ ಕಥೆಯಲ್ಲಿ ಬರುತ್ತೆ. ಸೊ ಫಸ್ಟ್ ಪ್ಯಾರಾದಲ್ಲಿ ನಮಗೆ ಡಾಕ್ಟರ್ ಎಲ್ ಹನುಮಂತಯ್ಯನವರು ಏನು ತಿಳಿಸ್ತಾ ಇದ್ದಾರೆ, ಈ ಪೋಯಮಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಳೋದಿದೆ ಅಂತ ನೋಡೋದಾದರೆ ಫಸ್ಟ್ ಪ್ಯಾರಾದಲ್ಲಿ ಏನಿದೆ, ಅಜ್ಜ ಏನು ಹೇಳ್ತಿದ್ದಾರೆ ಮಗನಿಗೆ ಅಂತ ನೋಡೋದಾದರೆ ಅಜ್ಜ ಹಟ್ಟ ಹತ್ತ ಬೇಡ ಮರಿ ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ. ಇಲ್ಲಿ ಅಜ್ಜ ಏನು ಹೇಳ್ತಿದ್ದಾರೆ ಅಂದರೆ ಮೊಮ್ಮಗ ಇಲ್ಲಿ ನೀವು ಪಿಕ್ಚರಲ್ಲಿ ನೋಡ್ಬೋದು ಹಠ ಹತ್ತಕ್ಕೆ ಹೋಗ್ತಾ ಇರ್ತಾನೆ. ಹಠ ಅಂದರೆ ಒಂದು ಎತ್ತರವಾದ ಸ್ಥಳ ಅಥವಾ ಮಹಡಿ ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಅದಕ್ಕೆ ಅಜ್ಜ ಮಗನಿಗೆ ಹಠ ಹತ್ತಬೇಡ ಮರಿ ಬೀಳಿಸಲೆಂದೇ ಟೊಳ್ಳಾಗಿ ಕಟ್ಟಿರುತ್ತಾರೆ, ಅಂದರೆ ಜಾಳಾಗಿ ಅಂದರೆ ಟೊಳ್ಳು ಅಂದರೆ ವೀಕಾಗಿ ಕಟ್ಟಿರ್ತಾರೆ, ವೀಕಾಗಿ ಅದನ್ನು ಕಟ್ಟಿರ್ತಾರೆ. ಸೊ ನೀನು ಹಠ ಹತ್ತಕ್ಕೆ ಹೋಗಬೇಡ, ಬಿದ್ದು ಹೋಗ್ತೀಯಾ ಅಂತ ಹೇಳ್ತಾರೆ. ಆಗ ಮಗ ಏನು ಹೇಳ್ತಾನೆ ಅಂತ ಅಂದರೆ ಹಾಗಾದರೆ ಬೆಟ್ಟ ಹತ್ತುತ್ತೇನೆ ಅಜ್ಜ, ಕಲ್ಲು ಮುಳ್ಳುಗಳನ್ನು ಹಾದು ಮೇಲೆ ಹೋಗುತ್ತೇನೆ, ದೂರದ ಬೆಟ್ಟ ಎಷ್ಟೊಂದು ನುಣುಪು. ಅಂದರೆ ಅಜ್ಜ ಅಟ್ಟ ಹತ್ತಬೇಡ ಮಗ, ಅದು ತುಂಬ ಟೊಳ್ಳಾಗಿ ಜಾಳಾಗಿ ವೀಕಾಗಿ ಕಟ್ಟಿರ್ತಾರೆ, ಬಿದ್ದೋಗ್ತೀಯಾ ಅಂತ ಹೇಳಿದಾಗ ಮಗ ಏನು ಹೇಳ್ತಾನೆ, ಅವರ ಮೊಮ್ಮಗ ಏನು ಹೇಳ್ತಾನೆ, ಹಾಗಾದರೆ ನಾನು ಅಟ್ಟ ಹತ್ತಲ್ಲ ತಾತ, ಬೆಟ್ಟ ಹತ್ತುತ್ತೀನಿ. ಅಂದರೆ ಗುಡ್ಡ ಬೆಟ್ಟ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪಿಕ್ಚರಲ್ಲಿ, ಲೆಫ್ಟ್ ಸೈಡಲ್ಲಿರೋದು ಹಟ್ಟ, ರೈಟ್ ಸೈಡಲ್ಲಿರೋದು ಬೆಟ್ಟ. ಹಾಗಾಗಿ ಮಗ ಹೇಳ್ತಾನೆ ಬೆಟ್ಟ ಹತ್ತುತ್ತೀನಿ ತಾತ ನಾನು ಅಂತ ಹೇಳ್ತಾನೆ. ಕಲ್ಲು ಮುಳ್ಳುಗಳನ್ನೆಲ್ಲ ಹಾದು ಅಂದರೆ ದಾಟಿ ಮೀರಿ ಅದನ್ನೆಲ್ಲ ದಾಟ್ಕೊಂಡು ನಾನು ಮೇಲೆ ಹೋಗ್ತೀನಿ, ಬೆಟ್ಟ ಹತ್ಕೊಂಡು ಇದು ಕಲ್ಲು ಮುಳ್ಳುಗಳನ್ನೆಲ್ಲ ದಾಟ್ಕೊಂಡು ನಾನು ಮೇಲೆ ಹೋಗಿ ನಿಂತ್ಕೊತೀನಿ. ದೂರದ ಬೆಟ್ಟ ಎಷ್ಟೊಂದು ಕ್ಲೀನಾಗಿ ನುಣುಪಾಗಿ ಕಾಣಿಸುತ್ತೆ, ಎಷ್ಟೊಂದು ಚಂದವಾಗಿ ಕಾಣಿಸುತ್ತೆ ಅಲ್ವಾ ಅಂತ ಮಗ ಅಜ್ಜನಿಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅಜ್ಜ ಏನು ಹೇಳ್ತಿದ್ದಾರೆ ಥರ್ಡ್ ಪ್ಯಾರಾದಲ್ಲಿ ಅಂತ ನೋಡೋದಾದರೆ ಹಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ ಎಂದು ನಕ್ಕರು ಮಂದಿ ನನ್ನ ಕಂದ. ಅಂದರೆ ಅಜ್ಜ ಏನು ಹೇಳ್ತಿದ್ದಾರೆ, ಹಟ್ಟನೇ ಹತ್ತಕ್ಕಾಗದೇ ಇರೋ ಅವನ ಕೈಯಲ್ಲಿ ಬೆಟ್ಟ ಹತ್ತಕ್ಕಾಗುತ್ತಾ ಅಂತ ಅಜ್ಜ ನಗ್ತಾರೆ. ನನ್ನ ಕಂದ ನಿನಗೆ ಹಟ್ಟನೇ ಹತ್ತಕ್ಕಾಗಲಿಲ್ಲ, ಇನ್ನು ಬೆಟ್ಟ ಹತ್ತುತ್ತೀಯಾ ಅಂತ ನಗ್ತಾರೆ. ಇಲ್ಲಿ ಅಜ್ಜ ಆ ಥರ ನಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಂದಿ ಅಂದರೆ ಜನರು ನಿನ್ನನ್ನು ನೋಡಿ ನಗ್ತಾರೆ, ಮರಿ ಅಂದರೆ ಮಗು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಿನ್ನ ಕೈಯಲ್ಲಿ ಅಟ್ಟನೇ ಹತ್ತಕ್ಕಾಗಲ್ಲ, ಬೆಟ್ಟ ಹತ್ತಕ್ಕಾಗುತ್ತಾ ಅಂತ ಜನರು ನಗ್ತಾರೆ, ಅದಕ್ಕೆ ಬೇಡ ಕಂದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಲಾಸ್ಟ್ ಪ್ಯಾರಾದಲ್ಲಿ ಏನು ಹೇಳ್ತಿದ್ದಾನೆ, ಮಗ ಅಂದರೆ ಮರಿ ಅಂದರೆ ಮಗ ಅಂತಲೂ ಹೇಳ್ತಾರೆ. ಹೌದಜ್ಜ, ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಂದು ತೋರಿಸಬೇಕಾಗಿದೆ. ಅಟ್ಟ ಮನುಷ್ಯ ಕಟ್ಟಿರುತ್ತಾನೆ, ಬೆಟ್ಟ ಅವನಿಂದ ನಿರ್ಮಿತವಲ್ಲ, ಅದಕ್ಕೆ ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ, ಮೇಲೇರಿ ನಿಲ್ಲುತ್ತೇನೆ. ಅಂದರೆ ಅಜ್ಜ ಬೇಡಪ್ಪ, ನಿನ್ನ ಕೈಯಲ್ಲಿ ಅಟ್ಟನೇ ಹತ್ತಕ್ಕಾಗಲಿಲ್ಲ, ಬೆಟ್ಟ ಹತ್ತಕ್ಕೆ ಹೋಗ್ತೀಯ ಅಂತ ಜನರು ನಗ್ತಾರೆ ಅಂತ ಹೇಳಿದಾಗ ಅದಕ್ಕೆ ಮಗ ಹೌದಜ್ಜ, ನನ್ನ ಕೈಯಲ್ಲಿ ಅಟ್ಟ ಹತ್ತಕ್ಕಾಗಲಿಲ್ಲ ಅಂದರೂ ಬೆಟ್ಟ ಹತ್ತಬಹುದು ನಾನು ಅಂತ ತೋರಿಸ್ತೀನಿ ಎಲ್ಲರಿಗೂ. ಅಟ್ಟ ಮನುಷ್ಯ ಕಟ್ಟಿರ್ತಾನಲ್ವ, ಆದರೆ ಬೆಟ್ಟ ಮನುಷ್ಯ ಕಟ್ಟಿರೋಕ್ಕೆ ಆಗಲ್ಲ, ಅದು ನೇಚರಿಂದ ಫಾರ್ಮ್ ಆಗಿರುತ್ತೆ. ಸೊ ಅದು ಯಾವತ್ತೂ ಕುಸಿದು ಬೀಳಲ್ಲ, ಅದಕ್ಕೆ ನಾನು ಬೆಟ್ಟ ಹತ್ತ ಬದಲು ಬೆಟ್ಟ ಹತ್ತುತ್ತೀನಿ, ಜನರಿಗೆ ತೋರಿಸ್ತೀನಿ ನಾನು ಬೆಟ್ಟ ಹತ್ತಬಲ್ಲೆ, ನಾನು ಬೆಟ್ಟ ಹತ್ತಿ ಅದ್ರ ಮೇಲೆ ನಿಂತ್ಕೊತೀನಿ, ಸಾಧನೆ ಮಾಡ್ತೀನಿ ಅಂತ ಇಲ್ಲಿ ಮಗ ಒಂದು ಛಲ ಇಟ್ಕೊಂಡು ಅಜ್ಜನಿಗೆ ಹೇಳ್ತಾ ಇದ್ದಾನೆ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಈ ಪೊಯಮಿಂದ ನಾವು ಏನು ಅರ್ಥ ಮಾಡ್ಕೋಬೋದು ಅಂತ ಅಂದರೆ
ನಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಅಂದ್ಕೊಂಡ್ರೆ ನಾವು ಏನು ಬೇಕಾದರೂ ಮಾಡ್ಬೋದು. ಅದೇ ಈ ಪೊಯಮಿನ ನೀತಿ ಪಾಠ. ಸೊ ಯಾವುದು ಈಗ ಹುಡ್ಗ ಎಷ್ಟು ಛಲದಿಂದ ನಾನು ಬೆಟ್ಟ ಹತ್ತುತ್ತೀನಿ, ಜನರು ನಕ್ಕಿದ್ರೂ ಪರವಾಗಿಲ್ಲ. ಅಜ್ಜ ಏನು ಹೇಳ್ತಾರೆ, ಬೇಡಪ್ಪ ಜನರು ನಿನ್ನನ್ನು ನೋಡಿ ನಗ್ತಾರೆ, ನಿನಗೆ ಹಠನೇ ಹತ್ತಕ್ಕಾಗಲಿಲ್ಲ, ಹಿಂಗೆ ಬೆಟ್ಟ ಹತ್ತಕ್ಕಾಗುತ್ತಾ ಅಂತ ಹೇಳಿದಾಗ ತಾತ ಹಂಗೆ ಮಗ ಏನು ಹೇಳ್ತಾನೆ, ಇಲ್ಲ ತಾತ ನಾನು ಹತ್ತುತ್ತೀನಿ, ಅವ್ರಿಗೆಲ್ಲ ತೋರಿಸ್ತೀನಿ ಅಂತ ಹೇಳ್ತಾನಲ್ವ. ಸೊ ನಾವು ಅಷ್ಟೇ ನಮ್ಮ ಲೈಫಲ್ಲಿ ಒಂದು ಗೋಲ್ ಅಂತ ಇಟ್ಕೋಬೇಕು. ಯಾರು ಏನೇ ಅಂದರೂ ಆ ಗೋಲ್ನ ರೀಚ್ ಮಾಡೋದಕ್ಕೆ ನಾವು ಯಾವಾಗಲೂ ಸದಾಕಾಲ ಪ್ರಯತ್ನ ಮಾಡ್ತಾನೆ ಇರಬೇಕು. ನಾವು ರೀಚ್ ಆಗೇ ಆಗ್ತೀವಿ. ಸೊ ಲೈಫಲ್ಲಿ ಒಂದು ಗೋಲ್ ಇಟ್ಕೊಳ್ಳಿ, ಒಂದು ಛಲ ಇಟ್ಕೊಳ್ಳಿ, ನೀವು ಅಚೀವ್ ಆಗೇ ಆಗ್ತೀರಾ, ಅಚೀವ್ ಮಾಡೇ ಮಾಡ್ತೀರಾ, ಒಳ್ಳೆ ಪೊಸಿಷನ್ಗೆ ಹೋಗೇ ಹೋಗ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಪೊಯಮ್ ನಿಮಗೆ ಅರ್ಥ ಆಯಿತು, ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟಡಿ ಸೆಂಟರ್ ಚಾನಲ್ಗೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್ ಈ 4 ಸಬ್ಜೆಕ್ಟ್ಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಟಾಪರ್ಸ್ ಟ್ಯುಟೋರಿಯಲ್ಸ್ ಅನ್ನೋ ಒಂದು ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹೋಗಿ ಒಂದು ಸತಿ ಅವ್ರ ಚಾನಲ್ನ ವಿಸಿಟ್ ಮಾಡಿ, ವೀಡಿಯೋಸ್ನ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮಗೆ ಪೊಯಮಿಂದ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಡೌಟ್ಸ್ನ ಕ್ಲಾರಿಫೈ ಮಾಡ್ತೀನಿ. ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಕಮೆಂಟ್ ಸೆಕ್ಷನಲ್ಲಿ ಕೇಳೋದಕ್ಕೆ ಕಂಫರ್ಟಬಲ್ ಇಲ್ಲ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ರೆ ನಾನು ನಿಮ್ಗೆ ಅಲ್ಲೂ ಕೂಡ ಡೌಟ್ಸ್ನ ಕ್ಲಾರಿಫೈ ಮಾಡ್ತೀನಿ. ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಎವ್ರಿ ಒನ್.